ಇಂದು ಜುಲೈ 26 ಭಾರತವು ಕಾರ್ಗಿಲ್ ವಿಜಯ ದಿವಸವನ್ನ ಅಂದ್ರೆ 26ನೇ ವಾರ್ಷಿಕೋತ್ಸವವನ್ನ ಆಚರಿಸಲಿದೆ. ಇದಕ್ಕಾಗಿ ಕಾರ್ಗಿಲ್ ಯುದ್ಧ ಸ್ಮಾರಕದಲ್ಲಿ ಮಾಲಾರ್ಪಣೆ ಸಮಾರಂಭವನ್ನು ಕೂಡ ಆಯೋಜಿಸಲಾಗುತ್ತದೆ. ಭಾರತೀಯ ಸೇನಾ ಮುಖ್ಯಸ್ಥ ಜನರಲ್ ಉಪೇಂದರ್ ದ್ವಿವೇದಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಹುತಾತ್ಮ ಯೋಧರ ಸ್ಮಾರಕಕ್ಕೆ ಮಾಲಾರ್ಪಣೆಯನ್ನ ಮಾಡಿ ಗೌರವವನ್ನು ಸಲ್ಲಿಸಿದ್ದಾರೆ. 1999ರ ಈ ದಿನದಂದು ಭಾರತೀಯ ಸೇನೆಯು ಆಪರೇಷನ್ ವಿಜಯನ್ನ ಯಶಸ್ವಿಯಾಗಿ ಘೋಷಿಸಿತು. ಇದರಲ್ಲಿ ಟೋಲೋಲಿಂಗ್ ಮತ್ತು ಟೈಗರ್ ಹಿಲ್ ಅಂತ ಎತ್ತರದ ಪ್ರದೇಶಗಳನ್ನು ಒಳಗೊಂಡಂತೆ ಕಾರ್ಗಿಲ್ನಲ್ಲಿ ಪಾಕಿಸ್ತಾನಿ ಒಳ ನುಗ್ಗುವುದರೊಂದಿಗೆ 3 ತಿಂಗಳುಗಳ ಕಾಲ ನಡೆದ ಹೋರಾಟದ ನಂತರ ಭಾರತ ಗೆದ್ದಿತ್ತು. ಈ ದಿನದ ಸ್ಮರಣೆಗೆ ಕಾರ್ಗಿಲ್ ವಿಜಯ ದಿವಸ ಆಚರಿಸಲಾಗುತ್ತದೆ. ಭಾರತೀಯ ಸೇನೆಯ ಧೈರ್ಯ ತ್ಯಾಗದ ಇದೊಂದು ಅಮರ ಕಥೆ ಆಗಿದೆ. 1999ರ ಕಾರ್ಗಿಲ್ ಯುದ್ಧವು ಭಾರತೀಯ ಸೇನೆಯ ಧೈರ್ಯ ತ್ಯಾಗ ಮತ್ತು ದೇಶಭಕ್ತಿಯ ಅಮರ ಕಥೆ ಆಗಿದೆ. ಈ ಯುದ್ಧವು ಜಮ್ಮು ಮತ್ತು ಕಾಶ್ಮೀರದ ಕಾರ್ಗಿಲ್ ಜಿಲ್ಲೆಯ ಎತ್ತರದ ಶಿಖರಗಳಲ್ಲಿ ಪಾಕಿಸ್ತಾನದ ಒಳನುಗ್ಗುವಿಕೆಯ ವಿರುದ್ಧ ಭಾರತೀಯ ಸೈನಿಕರ ಹೋರಾಟದ ಕಥೆಯನ್ನ ಒಳಗೊಂಡಿದೆ. ಈ ಘಟನೆಯು ಭಾರತದ ರಕ್ಷಣಾ ಸಾಮರ್ಥ್ಯ ಮತ್ತು ರಾಷ್ಟ್ರೀಯ ಏಕತೆಯನ್ನ ವಿಶ್ವಕ್ಕೆ ತೋರಿಸಿತು. 1999ರಲ್ಲಿ ಈ ಒಂದು ಯುದ್ಧ ಪ್ರಾರಂಭವಾಗುತ್ತೆ. 1998 ಮತ್ತು 99ರ ಚಳಿಗಾಲದಲ್ಲಿ ಕಾರ್ಗಿಲ್ ಕಣಿವೆಗಳಲ್ಲಿ ಅಸಾಮಾನ್ಯ ಚಟುವಟಿಕೆಗಳು ಕಂಡುಬಂದವು. ಗಡಿ ಆಚೆಯಿಂದ ಶಸ್ತ್ರಸಜ್ಜಿತ ಒಳನುಗ್ಗುವವರು ಕಾರ್ಗಿಲ್ನ ಎತ್ತರದ ಶಿಖರಗಳನ್ನು ಆಕ್ರಮಿಸಲು ಯೋಜನೆಯನ್ನು ರೂಪಿಸಿದ್ರು. ಅವರ ಬಳಿ ಆಧುನಿಕ ಸಶಸ್ತ್ರಗಳು, ಮಾರ್ಟ್ಗಳು, ರಾಕೆಟ್ ಲಾಂಚರ್ಗಳು ಇದ್ದವು. ಈ ಒಳ ನುಗ್ಗುವವರು ಪಾಕಿಸ್ತಾನಿ ಸೈನಿಕರು ಮತ್ತು ಅರೆ ಸೈನಿಕ ಪಡೆಗಳ ಸದಸ್ಯರಾಗಿದ್ದರು. ಆದರೆ ಅವರನ್ನು ಭಯೋತ್ಪಾದಕರ ವೇಷದಲ್ಲಿ ಕಳಿಸಲಾಗಿತ್ತು. ಈ ರಹಸ್ಯ ಯೋಜನೆಯ ಉದ್ದೇಶವು ರಾಷ್ಟ್ರೀಯ ಹೆದ್ದಾರಿ NH-1A ಮೇಲೆ ನಿಯಂತ್ರಣವನ್ನು ಸಾಧಿಸಿ ಶ್ರೀನಗರ್ ಲೇಹ ಸಂಪರ್ಕವನ್ನು ಕಡಿತಗೊಳಿಸುವುದಾಗಿತ್ತು. ಮೇ 3, 1999ರಂದು ಸ್ಥಳೀಯ ಕುರುಬ ತಾಶಿ ನಮ್ಲ್ಯಾಗ್ ತನ್ನ ಯಾಕಾಗಿ ವಾಜು ಟಾಪ್ಗೆ ತೆರಳಿದಾಗ ಶಸ್ತ್ರಸಜ್ಜಿತ ಒಳನುಗ್ಗುವವರನ್ನ ಗುರುತಿಸಿದ್ದಾರೆ. ಅವರು ತಕ್ಷಣ ಕಾರ್ಗಿಲ್ ವಾಂಜು ಸೇನಾ ಕಚೇರಿಗೆ ಧಾವಿಸಿ ಈ ಅಪಾಯಕಾರಿ ಚಟುವಟಿಕೆಯ ಬಗ್ಗೆ ಮಾಹಿತಿಯನ್ನು ನೀಡಿದರು. ಈ ಒಂದು ಎಚ್ಚರಿಕೆಯಿಂದ ಭಾರತೀಯ ಸೇನಾ ತಕ್ಷಣ ಕಾರ್ಯಪ್ರವೃತ್ತವಾಗಿತ್ತು. ಮೇ 5ರಂದು ಕ್ಯಾಪ್ಟನ್ ಸೌರಭ್ ಕಾಲಿಯಾ ನೇತೃತ್ವದ ಸೇನಾ ತುಕಡಿಯು ಒಳನುಗ್ಗುವವರ ವಾಸ್ತವತೆಯನ್ನ ಪರಿಶೀಲಿಸಲು ವಾಂಜು ಟಾಪ್ಗೆ ತೆರಳಿತ್ತು. ಆದರೆ ಕ್ಯಾಪ್ಟನ್ ಕಾಲಿಯಾ ಮತ್ತು 5 ಸೈನಿಕರು ಹಿಂತಿರುಗುತ್ತಿದ್ದಾಗ ಸೇನೆಗೆ ಈ ಒಳನುಗ್ಗುವಿಕೆಯ ಗಂಭೀರತೆ ಸ್ಪಷ್ಟವಾಗಿತ್ತು. ನಂತರದ ತನಿಖೆಯಲ್ಲಿ ಈ ಒಳನುಗ್ಗುವವರು ಪಾಕಿಸ್ತಾನಿ ಸೈನಿಕರಾಗಿದ್ದು ರಹಸ್ಯ ಯುದ್ಧಕ್ಕಾಗಿ ಕಳಿಸಲಾಗಿತ್ತು ಅಂತ ದೃಢಪಟ್ಟಿತ್ತು. ಆಪರೇಷನ್ ವಿಜಯ ಮತ್ತು ಸಫೇದ್ ಸಾಗರ್ ಪಾಕಿಸ್ತಾನದ ಈ ದುಷ್ಟ ಯೋಜನೆಯನ್ನು ಅರಿತ ಭಾರತೀಯ ಸೇನೆಯು ತಕ್ಷಣವೇ ಕಾರ್ಯಾಚರಣೆಗೆ ಸಿದ್ಧವಾಗಿತ್ತು. ಮೇ 26, 1999ರಂದು ಭಾರತೀಯ ವಾಯುಪಡೆಯು ಆಪರೇಷನ್ ಸಫೇದ್ ಸಾಗರ್ ಅನ್ನು ಆರಂಭಿಸಿ ಶತ್ರುಗಳ ಸ್ಥಾನಗಳ ಮೇಲೆ ವಾಯು ದಾಳಿಯನ್ನು ನಡೆಸಿತು. ಏಕಕಾಲದಲ್ಲಿ ಭಾರತೀಯ ಸೇನೆಯು ಆಪರೇಷನ್ ವಿಜಯವನ್ನು ಆರಂಭಿಸಿ ಒಳ ನುಗ್ಗುವವರನ್ನು ಓಡಿಸಲು ಯೋಜನೆಯನ್ನು ರೂಪಿಸಿತ್ತು. ಈ ಕಾರ್ಯಾಚರಣೆಯಲ್ಲಿ ಭಾರತೀಯ ಸೇನೆ ಪ್ರಮುಖ ಪಾತ್ರವನ್ನು ವಹಿಸಿದವು. ಇನ್ನು ಬಟಾಲಿಕ್, ಕಕ್ಸರ್, ಡ್ರಾಕ್ಸ್ ಮತ್ತು ಮುಷ್ಕೋ ಕಣಿವೆಯಂತಹ ಕಾರ್ಯತಂತ್ರದ ಪ್ರದೇಶಗಳಲ್ಲಿ ತೀವ್ರ ಹೋರಾಟಗಳು ಕೂಡ ನಡೆದಿದ್ವು. ಇನ್ನು ಟೋಲೋಲಿಂಗ್ನಿಂದ ಟೈಗರ್ ಹಿಲ್ವರೆಗೆ ಒಳನುಗ್ಗುವವರು ಟೋಲೋಲಿಂಗ್ ಶಿಖರದ ನ್ಯಾಷನಲ್ ಹೈವೇ 1A ಮೇಲೆ ದಾಳಿ ನಡೆಸುತ್ತಿದ್ದರಿಂದ ಈ ಶಿಖರವನ್ನು ವಶಪಡಿಸಿಕೊಳ್ಳುವುದು ಅತ್ಯಗತ್ಯವಾಗಿತ್ತು. ಜೂನ್ 13, 1999ರಂದು ಭಾರತೀಯ ಸೇನೆಯು ಟೋಲೋಲಿಂಗ್ ಮತ್ತು ಪಾಯಿಂಟ್ 4590 ಮರಳಿ ವಶಪಡಿಸಿಕೊಂಡಿತ್ತು. ಇದಾದ ನಂತರ ಪಾಯಿಂಟ್ 5410, 4700, ಬ್ಲಾಕ್ ರಾಕ್, 3 ಪಿಂಪಲ್, ಟೈಗರ್ ಹಿಲ್ ಮತ್ತು ಪಾಯಿಂಟ್ 4875 ಸೇರಿದಂತೆ ಹಲವು ಶಿಖರಗಳನ್ನು ಒಂದರ ನಂತರ ಒಂದರಂತೆ ವಶಪಡಿಸಿಕೊಳ್ಳಲಾಯಿತು. ಈ ಕಾರ್ಯಾಚರಣೆಯಲ್ಲಿ ಸೈನಿಕರು ತೀವ್ರ ಶೀತ, ಎತ್ತರದ ಭೂಪ್ರದೇಶ ಮತ್ತು ಶತ್ರುವಿನ ಭಾರೀ ದಾಳಿಗಳನ್ನು ಎದುರಿಸಿದರು. ಹಾಗಾಗಿ ಜುಲೈ 26, 1999ರ ವೇಳೆಗೆ ಭಾರತೀಯ ಸೇನೆಯು ಕಾರ್ಗಿಲ್ನ ಎಲ್ಲಾ ಶಿಖರಗಳನ್ನು ಶತ್ರುವಿನಿಂದ ಮುಕ್ತಗೊಳಿಸಿತು. ಕ್ಯಾಪ್ಟನ್ ವಿಕ್ರಮ್ ಬತ್ರಾ, ಲೆಫ್ಟಿನೆಂಟ್ ಮನೋಜ್ ಕುಮಾರ್ ಪಾಂಡೆ ಮತ್ತು ಅನೇಕ ಸೈನಿಕರ ತ್ಯಾಗ ಈ ಯಶಸ್ವಿನ ಉಸ್ತುವಾರಿ. ಒಟ್ಟು 527 ಸೈನಿಕರು ಹುತಾತ್ಮರಾದರು. ಭಾರತೀಯ ಧ್ವಜವು ಕಾರ್ಗಿಲ್ ಶಿಖರಗಳಲ್ಲಿ ಹಾರಿತು. ಈ ಯುದ್ಧವು ಪಾಕಿಸ್ತಾನದ ರಹಸ್ಯ ಯೋಜನೆಯನ್ನ ವಿಫಲಗೊಳಿಸಿತು ಮತ್ತು ಭಾರತದ ಸಾರ್ವಭೌಮತೆಯನ್ನ ಎತ್ತಿ ಹಿಡಿತು. ಕಾರ್ಗಿಲ್ ವಿಜಯ ದಿವಸವನ್ನ ಪ್ರತಿ ವರ್ಷ ಜುಲೈ 26
6ರಂದು ಆಚರಿಸಲಾಗ್ತದೆ. ಇದು ಭಾರತೀಯ ಸೇನೆಯ ಧೈರ್ಯ ಮತ್ತು ದೇಶಭಕ್ತಿಯ ಸಂಕೇತವಾಗಿದೆ. ಇದರ ಜೊತೆಗೆ ಈ ಯುದ್ಧದಲ್ಲಿ ಸೈನಿಕರ ಹುತಾತ್ಮತೆಯು ನಮ್ಮ ಸ್ವಾತಂತ್ರ್ಯ ಮತ್ತು ಭದ್ರತೆ ಎಷ್ಟು ಅಮೂಲ್ಯವಾದದ್ದು ಎಂಬುದನ್ನು ನೆನಪಿಸುತ್ತೆ. ಹಾಗಾಗಿ ಇದು ಇಂದು ಅವರಿಗೆ ಗೌರವ ಸಲ್ಲಿಸಲಾಗ್ತಾ ಇದೆ. ಅದಕ್ಕಾಗಿ ನಾವು ಕೂಡ ಕಾರ್ಗಿಲ್ ಯುದ್ಧದಲ್ಲಿ ಸಾವನ್ನಪ್ಪಿರುವಂತಹ ಎಲ್ಲ ಯೋಧರ ಆತ್ಮಗಳಿಗೆ ಶಾಂತಿ ದೊರಕಲಿ ಅಂತ ಪ್ರಾರ್ಥನೆ ಮಾಡುತ್ತಾ, ಈ ಒಂದು ಕಂಟೆಂಟ್ನ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಭಾರತ ಮಾತೆಗಾಗಿ ಹುತಾತ್ಮರಾದ ಎಲ್ಲ ಸೈನಿಕರಿಗಾಗಿ ಕಮೆಂಟ್ ಬಾಕ್ಸ್ನಲ್ಲಿ ಸೆಲ್ಯೂಟ್ ಅಂತ ಬರೆಯಿರಿ.